निर्विघ्नं कुरु मे देव सर्वकार्येषु सर्वदा। ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಅಪ್ಪು ಅವರ ಫೋಟೋ ನೋಡಿದ ತಕ್ಷಣ ತುಂಬಾ ಸಂತೋಷ ಆಯ್ತು. ಅವರ ಅವ್ರ ಮೇಲೆ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಬಸವರಾಜ್ ಬಳ್ಳಾರಿ ಅವರು. ನಿಜವಾಗ್ಲೂ ಅವರು ಒಳ್ಳೇದು ಮಾಡಲಿ. ಮತ್ತೆ ಎಲ್ಲಾ ಸ್ನೇಹಿತರ ಒಂದು ಬಳಗ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಮ್ಮ ವರ್ಧನ್ ಅವರು, ಅವ್ರ ಬಗ್ಗೆ ನಾವು ಹೇಳ್ಬೇಕಾಗಿಲ್ಲ. ಅವರು ನಾವು ಸುಮಾರು 20-25 ವರ್ಷದಿಂದ ಗಾಂಧಿನಗರದಲ್ಲಿ ಫೋಟೋಗಳು ಹಿಡ್ಕೊಂಡು ಅವಕಾಶ ಕಲ್ದಂಥವ್ರು. ಅವಾಗಿಂದ ನಾವು ಅವ್ರ ಸ್ನೇಹಿತರು. ನಾಗೇಂದ್ರ ಸರ್ ಅವರೊಂದು 15-20 ವರ್ಷದಿಂದ ನನಗೆ ಆತ್ಮೀಯರು. ನಮ್ಮ ಬಳ್ಳಾರಿ ಸರ್ ಅವರೊಂದು 10 ವರ್ಷದಿಂದ ನಮಗೆ ಆತ್ಮೀಯರು. ಮತ್ತೆ ಅಮಿತ್ ಅವರಾಗಿರ್ಬೋದು, ಮತ್ತೆ ಎಲ್ಲ ನಮ್ಮ ಮಾರುತಿಯವರು, ಮತ್ತೆ ನಮ್ಮ ಚಂದ್ರು ಅವರು. ನಿಜವಾಗ್ಲೂ ನಾವೊಂದು ಇಂಡಸ್ಟ್ರಿಯಲ್ಲಿ ಒಂದು 30 ವರ್ಷ ಆಯ್ತು ಅಷ್ಟು ಹೆಸರು ಮಾಡಿ ಬಂದು ಅಪ್ಪಂತ ಒಂದೇ ಸರಿ ಇಷ್ಟು ಹೆಸರು ಮಾಡ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು ನಾನು ನೋಡಿದ ತಕ್ಷಣನೇ ನಾನು ನಮ್ಮ ಸ್ನೇಹಿತರ ಲೆವೆಲ್ಗೆ ನಾವು ಅಣ್ಣವ್ರ ಮೇಲೆ ನಾವೆಲ್ಲ ಜೊತೆಲಿದ್ವಿ. ಅವ್ರಿಗೆ ಗೊತ್ತು ಆಯ್ತಾ. ಸೊ ನಿಜವಾಗ್ಲೂ ಖುಷಿ ಆಯ್ತು. ಯಾವ್ದೋ ಒಂದು ರೀತಿಯಲ್ಲಿ ಒಂದು ಟ್ರೆಂಡ್ ಆದ್ರು. ಜೊತೆಗೆ ನಮ್ಮ ಮಾರುತಿ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಪ್ರತಿ ಟೈಮಲ್ಲೂ ಯಾವಾಗ್ಲೂ ಅವರ ನವಯೋಗ ಹೋಟ್ಲಿಂದ ಊಟ ತರೋರು, ಅವರೇ ಬಡಿಸೋರು. ತುಂಬಾ ಅಪ್ಪಾಜಿ ಅವ್ರಿಗೆ ಮತ್ತೆ ಅಪ್ಪು ಅವ್ರಿಗಾಗ್ಲಿ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಬಂದು ಬಡಿಸಿ ನಾವು ಕೈಯಲ್ಲಿ ಒಂದು ಊಟ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ 95ನೇ ಇಸ್ವಿ ನಾನು ಅವ್ರಿಗೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದಾಗ ರಾಘಣ್ಣ ಅವರು ನನ್ಗೆ ವಜ್ರೇಶ್ವರಿ ಕರೆದು ಅವಾಗ ಇನ್ನು ಯಾವ ಸಿನಿಮಾನು ಮಾಡಬೇಕು ಅನ್ನೋ ಒಂದು ಇದಿರ್ಲಿಲ್ಲ, ಜಸ್ಟ್ ಒಂದು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಈಗಲೂ ಜ್ಞಾಪಕ ಇದೆ. ಮೊದಲನೇ ದಿನ ನಾವು ವೈಟ್ ಹೌಸ್ ಅಲ್ಲಿ ಆ ಲಾನ್ ಮೇಲೆ ನಿಂತ್ಕೊಂಡು ಅಪ್ಪು ಅವ್ರು ಬಂದ ದಿನ ಏನು ಅಂತ ಅವ್ರು ಕೇಳಿದ್ದು ಫಸ್ಟ್ ಮೊದಲನೇ ಒಂದು ಇದು ಏನು ಅಂತಂದ್ರೆ, ವೆಂಕಟೇಶ್ ನಿಜವಾಗ್ಲೂ ಹೀರೋ ಆಗ್ತೀನಾ? ತಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಈ ಮಾತು ಕೇಳಿದಾರೆ ಅಂತ ಹೇಳಿ 100% ಖಂಡಿತ ನನ್ನ ಕೇಳಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಅವರ ಒಂದು ಪರ್ಸನಾಲಿಟಿ ನೋಡ್ಬಿಟ್ಟು ಅವ್ರಿಗೆ ಒಂಥರ ನಾನು ಆಗ್ತೀನೋ ಇಲ್ವೋ ಅನ್ನೋ ಒಂದು ಸಂದೇಹ ಹುಟ್ಬಿಟ್ಟಿತ್ತು. ಅವ್ರಿರುವಂತ ಪರ್ಸನಾಲಿಟಿ, ಅವ್ರಿರುವಂತ ಕಲರು ಹೆಚ್ಚು ಕಮ್ಮಿ ಒಂದು 100 kg ಇದ್ರು ಅಂತ ಕಾಣ್ತದೆ. ಫಸ್ಟ್ ಡೇ ಅವ್ರು ನೋಡಿದ ತಕ್ಷಣ ನನಗ್ ಭಯ ಆಗೋಯ್ತು. ಇವ್ರನ್ನ ಹೆಂಗಪ್ಪ ಇವ್ ಫೈಟ್ ಕಲ್ಸಿ ಇವ್ರನ್ನ ಎತ್ತಿ ಬ್ಯಾಕ್ ಫ್ಲಿಪ್ ಎಲ್ಲ ಹೊಡ್ಸೋದು ಅಂತ ಹೇಳಿ. ಆದ್ರೂ ನನ್ಗೊಂದೇನಂದ್ರೆ ದೇವ್ರ ಮನೆಗೆ ಬಂದಿದ್ದೀನಿ ನಾನು ಚಿಕ್ಕದ್ರಿಂದ ನಮ್ಮ ಫುಲ್ ಇಡೀ ಕಾಂದಾನೆ ಅಪ್ಪಾಜಿ ಅವ್ರ ಫ್ಯಾನು. ಎಲ್ಲಾ ಸಿನಿಮಾನು ಚಿಕ್ಕದ್ರಿಂದ ನೋಡಿದಂಥವನು. ಆದ್ರೆ ಆ ಮನೆಗೆ ನಾನು ಕಾಲಿಟ್ಟಾಗ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟವನು. ಆದ್ರೆ ಒಂದು ಅವಕಾಶ ಸಿಕ್ತು, ಅದನ್ನ ಬಿಡ್ಲಿಲ್ಲ. ಆದ್ರೂ ಒಂದು ಏನಂತಂದ್ರೆ ಅವರು ಪ್ರಾಕ್ಟೀಸ್ ಮಾಡದಂತ ರೀತಿ ಇರ್ಬೋದು. ಒಂದು ಸಲಿ ಹೇಳ್ಕೊಟ್ರೆ ಅವರು ಇಮಿಡಿಯೇಟ್ ಮಾಡ್ಬಿಟ್ಟು ನನ್ಗೆ ಅವಾಗ ಆಶ್ಚರ್ಯ. ನಮ್ಗೆ ಏನ್ ಹೇಳ್ಕೊಟ್ಟ ತಕ್ಷಣ ಈ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ. ಪ್ರತಿಯೊಂದು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಅದು ಒಂದು ಬಂತೇಳಿ. ಆದ್ರೆ ಆ ಫೈಟ್ ಕಲಿಬೇಕಾದ್ರೆ ನಮಗ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಬ್ಲೈಂಡ್ ಆಗಿ ಒಂದು ಜಿಮ್ನಾಸ್ಟಿಕ್ಸ್ ಒಂದು ಕಿಕ್ಸ್ ಆಗಿ ಏನೋ ಒಂದು ಕಲ್ತ್ವಿ. ಆದ್ರೆ ಆ ಟೈಮು ಭಗವಂತ ಯಾವ ಮಟ್ಟಕ್ಕೆ ಆ ಒಂದು ಸಿನಿಮಾನ ಅಪ್ಪು ಸಿನಿಮಾ ನಮ್ಗೆ ಇದು ಮಾಡೋಣ ಅಂತಂದ್ರೆ, ನಾನು ಅಪ್ಪು ಇದ್ರಲ್ಲಿ ಯುವರಾಜದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಶಿವಣ್ಣ ಅವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್. ಅವಾಗ ನಮ್ಮ ಪೂರಿ ಜಗನ್ನಾಥ್ ಅವ್ರಿಗೆ ಒಂದು ಏನಂದ್ರೆ ಒಂದು ಕತೆ ಹುಡುಕ್ತಾ ಇದೀವಿ, ದಯವಿಟ್ಟು ನೀವು ಯಾವ್ದಾದ್ರು ಇದ್ರೆ ಹೇಳ್ತಾರೆ. ಅವಾಗ ಬಂದು ಹೇಳ್ದಂಥದ್ದೇ ಅಪ್ಪು. ಆದ್ರೆ ಆ ಕತೆ ಹೇಳ್ಬೇಕಾದ್ರೆ ಈಗಲೂ ಜ್ಞಾಪಕ ಇದೆ. ಕತೆ ಕೇಳ್ಬಿಟ್ಟು ನಂಗೆ ಅಪ್ಪು ಹೇಳಿ, ವೆಂಕಟೇಶ್ ನಾವು ಪ್ರಾಕ್ಟೀಸ್ ಮಾಡಿದಕ್ಕೂ ಈ ಇರುವಂತ ಕತೆ ಫೈಟ್ಗೂ ಒಂದೇ ಇದೆ ಅಂತೇಳಿ. ಆ ಒಂದು ಇದರಿಂದ ಅಪ್ಪು ಸಿನಿಮಾ ಫೈಟ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು. ರಾಮ್ ಶೆಟ್ಟಿ ಮಾಸ್ಟರ್ ಆಶ್ಚರ್ಯ ಆಗ್ಬಿಟ್ರು. ಸ್ಟಾರ್ಟಿಂಗು ಅವ್ರು ಏನೋ ಒಂದು ಮಾಡಿಸ್ತಾ ಇದ್ರು. ಅಪ್ಪು ಹೇಳಿದ್ರು, ಏನಪ್ಪು ನೀವು ಕಲ್ತಿದ್ ಏನು ಮಾಡಿಸ್ತಾ ಇಲ್ಲ ಅಂತ ಹೇಳಿ. ಯಾವಾಗ ನಾನು ಮಾಸ್ಟರ್ ಅವರೇ ಹೇಳಿದ್ರು ಹೇಳಿ ಅಂತೇಳಿ. ಅಪ್ಪು ಇವ್ರು ರಾಮ್ ಶೆಟ್ಟಿ ಮಾಸ್ಟರ್ನ ಹೇಳಿದೆ, ಮಾಸ್ಟರ್ ನೀವು ಅವರು ಸುಮ್ಮನೆ ಏನೋ ಒಂದು ಮಾಡಿಸ್ತಾ ಇದ್ರಿ ಈ ತರ ನನಗೆ ಬೈದ್ರವ್ರಿ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು ಅಂತ.
ಇಲ್ಲ ನೀವು ಮಾಡಿ ನೋಡಿ ಸರ್ ಮಾಡಿದ್ದೆ. ಅವಾಗ ಅದನ್ನ ಮಾಡಿದಂತ ಖುಷಿ ಆಗೋಯ್ತು ಅವರಿಗೆ. ರಾಮ್ ಶೆಟ್ಟಿ ಮಾಸ್ಟರ್ಗೆ ಫೋನ್ ಮಾಡಿ ಅವ್ರು ಅಪ್ಪು ಸರ್ ನಾನು ಕೇಳಿಸ್ಕೊಂಡೆ, ಫೋನ್ ಮಾಡ್ಬಿಟ್ಟು ಬಾಂಬೆಗೆ ಹಿಂದಿ ಮಾತಾಡ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ನೋಡಿ ಯಾವ ರೋಪ್ ಇಲ್ಲ ಏನಿಲ್ಲ ಒರಿಜಿನಲ್ ಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಮಟ್ಟಕ್ಕೆ ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸ್ನ ನಾವು ಮಾಡ್ಕೊಂಡ್ವಿ. ನಿಜವಾಗ್ಲೂ ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದವರೆಗೂ ಇದ್ದಂಥವನು. ಆದರೆ ನಿಜವಾಗ್ಲೂ ಆ ಒಂದು ಕಾಲವಾದಂಥ ದಿನ ನಮಗೆ ಎಲ್ಲರಿಗೂ ಒಂಥರ ಗಾಬರಿ. ಈಗಲೂ ನಮಗೆ ಆಶ್ಚರ್ಯ, ಇಲ್ಲ ಅಪ್ಪು ಇದ್ದಾರೆ ಅಂತೇಳಿ. ಸೊ ನಿಜವಾಗ್ಲೂ ಏನು ಮಾತಾಡಕ್ಕೆ ನಮಗೆ ಈಗ ಅಳು ಬಂದ್ಬಿಡುತ್ತೆ, ಹೇಳಕ್ ಆಗೋದಿಲ್ಲ. ಎಲ್ರಿಗೂ ನನ್ನ ಸಿನಿಮಾ ರತ್ನ ಸಿನಿಮಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಈಗ ನಾವಂತೂ ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ಎಲ್ಲದಕ್ಕೂ ನಮ್ಮ ದೊಡ್ಡ ಮನೆನೇ ಆಶೀರ್ವಾದ. ಇವತ್ತು ಕರೆದ್ರು ದೊಡ್ಡ ಮನೆ ಪಿಕ್ಚರ್ ನೋಡಿ ಬನ್ನಿ ಹೆಂಗಿದೆ ಅಂತ. ತುಂಬಾ ಖುಷಿ ಆಯ್ತು, ಒಳ್ಳೆ ಸೆಂಟಿಮೆಂಟ್ ಇದೆ, ಫೀಲ್ ಆಗುತ್ತೆ. ಬಾಸ್ನ ಈ ರೀತಿ ನೋಡೋಕೆ ಅಂತ ಫೀಲ್ ಆಗುತ್ತೆ. ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಈ ಪಿಕ್ಚರ್ ನೋಡಿ ಒನ್ ಮೋರ್ ತರ ಹೋಗ್ಬೇಕು. ನಿರ್ದೇಶಕರಾಗಲಿ ಎಲ್ಲ ಕಲಾವಿದರಾಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ ಹೆಂಗೆ ಬೆಳ್ಳುಳ್ಳಿ ಕಬಾಬ್ ಹೋಯ್ತು, ಈ ಚಿತ್ರನು ಒನ್ ಮೋರ್ ಅಂದ್ಬಿಟ್ಟು ಚಟಾಪಟ ಅನ್ಬೇಕು. ಅಷ್ಟೇ ನಮ್ಗೆ ಬೇಕಾಗಿರೋದು. ಬನ್ನಿ ಥಿಯೇಟರ್ಗೆ ಬನ್ನಿ, ಪಿಕ್ಚರ್ ನೋಡಿ, ಇವಾಗೆಲ್ಲರಿಗೂ ಆಶೀರ್ವಾದ ಮಾಡಿ, ಇಷ್ಟೇ ನಾನು ಕೇಳೋದು. ಅಲ್ಲ, ನಮ್ಮ ಬಾಸ್ ಬಗ್ಗೆ ನಾವೇನು ಮಾತಾಡಂಗೆ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ಕಲ್ತು ಬಂದಿದ್ದಾಗಿನ ನಾವು ಇವತ್ತು ಬದುಕ್ತಾ ಇದೀವಿ. ಅವರೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇದ್ರು. ಆ ಮಾತು ಕೇಳ್ಕೊಂಡೆ ನಾವು ಇವತ್ತು ಸಾಮಾನ್ಯ ರೀತಿಯಿಂದ ಬದುಕಿದಕ್ಕೆ ಇವತ್ತೊಂದು ದೇವರು ಬೆಳ್ಳುಳ್ಳಿ ಕಬಾಬಿಂದ ಸ್ಟೇಜ್ ಮೇಲೆ ಬರೋಕ್ಕೆ ನಾವು ಸ್ಟೇಜ್ ಹಿಂದೆ ಇದ್ದು ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ವಿ. ನನ್ ಕರೆಸಿ ಸ್ಟೇಜ್ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾರೆ. ನಾವು ಅಷ್ಟು ಸ್ಥಾನಕ್ಕೆ ಬಂದಿಲ್ಲ. ನೀವು ಪ್ರೀತಿಯಿಂದ ಕರೆದ್ರಿ, ಬಂದಿದ್ದೀವಿ. ಈ ನಿಜವಾಗ್ಲೂ ಚಿತ್ರ ನೋಡಿದ್ಮೇಲೆ ಬಹಳ ಬೇಸರ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಈ ಚಿತ್ರ ಪ್ರೋತ್ಸಾಹ ಕೊಡಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಸರ್. ಏನಪ್ಪಾ ಅಂದ್ರೆ ನಮ್ದು 98, ಯಾಕೆಂದ್ರೆ ಅವ್ರ ತಾಯಿಯವರೇ ಪರ್ವತಕ್ಕವ್ರವರೇ ನಮ್ದು ನೋಡಿ. ನಮ್ದು ನಾನು ಬಂದನೋ ಏನೋ 98 ಅವ್ರ ಪ್ರಥಮ ಭೇಟಿಗೂ ಊಟನೇ ತಗೊಂಡೋಗಿದ್ದೆ. ಅಕ್ಟೋಬರ್ 28 ಕಾಲವಾದ ಹಿಂದಿನ ದಿವಸ ಅವತ್ತು ಫೋನ್ ಮಾಡಿ, ಬಾಸೆ ಫೋನ್ ಮಾಡಿ ನನ್ಗೆ ಹಿಂಗೆ ಅವತ್ತು ನನಗೆ ನಿಮ್ಮ ಹೋಟ್ಲು ಅದು ಪಪ್ಪು ನಾನ್ ವೆಜ್ ಹೆಂಗೆ ಇಷ್ಟಪಡ್ತಿದ್ರು, ನಮ್ಮ ಹೋಟ್ಲು ಪಪ್ಪು ತುಪ್ಪ ಅನ್ನ ಅಷ್ಟೇ ಇಷ್ಟಪಡ್ತಾ ಇದ್ರು. ನನಗೆ ಇವರು ಇದ್ರು, ಚಲಪತಿ ಅವರು ಅವತ್ತಿದ್ರು. ಹಿಂದಿನ ದಿವಸ ಫೋನ್ ಬರುತ್ತೆ, ಬಾಸೆ ಫೋನ್ ಮಾಡ್ತಾರೆ, ನನಗೆ ವಜ್ರೇಶ್ವರಿಗೆ ಬಂದಿದ್ದೀನಿ, ನಾನು ಊಟ ತಂದ್ಬಿಡು, ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ. ತಗೊಂಡು ಹೋಗ್ತೀನಿ ನೋಡಿದ್ದೆ. ಋಣಾನ್ ಬಂದನ ಏನೋ, ಹೋಗಪ್ಪ ಲಾಸ್ಟ್ ಸರಿ ಒಂದು ದರ್ಶನ ಮಾಡ್ಕೊಂಬ ಅಂತ. ಆ ದೇವ್ರ ಅನುಗ್ರಹ ಮಾಡಿದ್ದ ತರ ಇದೆ ಇವತ್ತು ನಾವು ನೆನ್ಕೊಂತ ಇದ್ರು. ಹಿಂದೂ ದಿವಸದ ಘಟನೆ ಆಯ್ತು. ಅಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಸವರಾಜ್ ಅವರು, ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ. ನಮ್ ಕರ್ತವ್ಯ ಏನು, ನಮ್ಮ ಹತಾಶೆ, ನಮ್ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ನಾವು ಅಭಿಮಾನಿಗಳೆಲ್ಲ ನಾವೇನು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ, ಹತಾಶೆಯಲ್ಲಿದ್ದೀವಿ. ಈ ಸಿನಿಮಾ ಮುಖಾಂತರ ಬಸವರಾಜ್ ಅವ್ರು ತೋರಿಸಿದ್ದಾರೆ. ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಬೆಂಬಲವಾಗಿ ನಿಂತು, ಇದೇ 19ಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕನ್ನಡ ಪ್ರೇಕ್ಷಕರು, ಅಭಿಮಾನಿಗಳಾಗಿರ್ಬೋದು, ರಾಜವಂಶ ಅಭಿಮಾನಿಗಳಾಗಿರ್ಬೋದು, ಈ ಸಿನಿಮಾ ನೋಡೇ ನೋಡ್ತೀವಿ ಸರ್. ಒಳ್ಳೇದಾಗ್ಲಿ, ಈ ಸಿನಿಮಾ ಯಶಸ್ಸಾಗ್ಲಿ. ಇದೇ ತರ ಸಿನಿಮಾಗಳು ನಿಮ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬರ್ಲಿ ಅಂತ ಈ ಮೂಲಕ ಎಲ್ಲಾ ಚಿತ್ರತಂಡದವ್ರಿಗೆ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ನಮ್ಗೆ ಗೊತ್ತಾಗಿತ್ತು ನೋಡ್ರಿ, ಯಾಕಂದ್ರೆ ಇದು ಟ್ರೇಲರ್ ನೋಡಿದಾಗನ ಮುಂಚೆ ವಾರಕ್ಕೆ ಎದ್ದು ಹೋಗ್ಬೇಕು ಅನ್ಸತ್ತಿತ್ತು ಹೊರಗೆ. ಯಾಕಂದ್ರೆ ಇವತ್ತಿಗೂ ನಮ್ಗೆ ಅವ್ರ ಮುಖ ನೋಡಿದ್ರೆ ಒಂದು ಅಳು ಬಂದ್ಬಿಡ್ತೈತಿ, ರಾತ್ರಿ ನಿದ್ದೆ ಬರಂಗಿಲ್ರಿ, ಎಚ್ಚರ ಆಗ್ಬಿಡ್ತೈತಿ. ಅಂದ್ರೆ ನಂದು ಎಂತ ದರಿದ್ರ ಅಂದ್ರೆ ಅಭಿಮಾನಿಯಾಗಿ ನನ್ನ ದೊಡ್ಡ ದರಿದ್ರ ಅನ್ಕೊಂತೀನಿ ಅವ್ರಿಗೆ. ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ ಮನೆಗೆ ಬಂದಿದ್ರು. 25 ನಿಮಿಷ ನನ್ನ ಮನೆಯಾಗ ಬಂದು ಕುಂತ ನಮ್ಮ ಮಳೆಯನ್ ಜೋಡಿ ಮಾತಾಡಿ ಹೋಗ್ಯಾರೆ. ಚಿತ್ರ ಒಳ್ಳೇದಾಗಲಿ. ಹುಬ್ಳಿ ಬಂದಾಗೆಲ್ಲ ಹೇಳ್ತಿದ್ರು, ಅದೇ ಚಲಪತಿನ ಫೋನ್ ಮಾಡ್ತಿದ್ದೀರಿ, ಬಸ್ ಬರಕತ್ತಾರ ಬಾ ಅಂತೇಳಿ ವೆಲ್ಕಮ್ ಮಾಡ್ತಿದ್ದೀರಿ. ಅವ್ರು ಪಿಕ್ಚರ್ ಬಂದ್ರೆ ನೆಕ್ಸ್ಟ್ ಅಂತಿದ್ದೆ. ಜೇಮ್ಸ್ ಲಾಸ್ಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಜೇಮ್ಸ್ ಮೂವಿ ಜೇಮ್ಸ್ ನೋಡಿಲ್ಲ, ಗಂಧದ ಗುಡಿನೂ ನೋಡಿಲ್ಲ 5 ಮಟ್ಟ ಮೂವಿ. ಯಾಕಂದ್ರೆ ಹೋಗಿ ಕುಂತವೊಮ್ಮೆ ಅವಳು ಬಂದ್ಬಿಡ್ತೈತಿ. ಏನಂತ ಹೇಳಿರಿ, ಈಗ ಅದೇ ಹೇಳಿದ್ರಲ್ರಿ ಅಕ್ಕಾರೆ, ಸಾಯಂಕಾಲ ಮಟ್ಟ ಅಭಿಮಾನ ಇಲ್ಲ, ಸಾಯೋವರೆಗೂ ಅಭಿಮಾನ ರೀ. ಈಗ ಬಂದಿಗೆ ಮುಗೋ ಅಭಿಮಾನ ಇಲ್ರಿ. ನಾವು ಒಳಗಡೆ ರಕ್ತದಿಂದನೇ ಐತ್ರಿ ರಾಜವಂಶ. ನಾವು ಹುಟ್ಟು ತಾಯಿಯಿಂದ ರಾಜವಂಶದ ಅಭಿಮಾನಿ ಆಗಿಲ್ರಿ. ಅದು ನಾ ಸಾಯೋವರೆಗೂ, ನನ್ನ ಮಕ್ಕಳ ನನ್ನ ಮೊಮ್ಮಕ್ಕಳು ಸಾಯೋವರೆಗೂ ನಾವು ರಾಜವಂಶದ ಅಭಿಮಾನಿನೇ ರೀ. ಯಾಕಂದ್ರೆ ದೊಡ್ಡ ಮನೆ ಆಶೀರ್ವಾದ ನಮ್ಗೆ ಸಾಯೋ ಮಟ್ಟ ಇರ್ತೈತ್ರಿ.
ಪ್ರತಿಯೊಬ್ಬರಿಗೂ ಕೇಳ್ಕೊಳೋದ ಈ ರತ್ನ ಮೂವಿ ನೋಡ್ರಿ, ಯಾಕಂದ್ರೆ ನಮ್ಮ ನೋವು ಏನೈತಿ ಇದ್ರೊಳಗೆ ತೋರ್ಸ್ಯಾರಿ ಅಭಿಮಾನಿಗಳಾಗಿ ನಾನು ಅಷ್ಟೇ. ದುರದೃಷ್ಟ ಯಾಕೆ ಅಂತಂದ್ರೆ ಯಜಮಾನ್ರ ಜೊತೆ ಈ ತರ ಈವೆಂಟ್ಗೆ ಬಂದಾಗ ಯಜಮಾನ್ರನ್ನು ಕೂರ್ಸೋದಾಗ್ಲಿ, ಯಜಮಾನ್ ಇರೋ ಜಾಗದಲ್ಲಾಗ್ಲಿ ಅವ್ರನ್ನ ನೋಡ್ಕೊಂಡು ಎಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡು ನಾನು ನಮ್ಮ ಮೀಡಿಯಾದವ್ರ ಜೊತೆಲಿ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ನಮ್ದೇನೋ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರ್ತಾ ಇದ್ದೆ, ನೋಡ್ತಾ ಇದ್ದೆ. ಈವೆಂಟ್ ಈ ತರ ಯಜಮಾನ್ರನ್ನ ಈ ತರ ಗೌರವಿಸ್ತಾರೆ, ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆ, ಇಂಥ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡು ಬಂದಿದ್ದ 11 ವರ್ಷಗಳ ಕಾಲ ಅವ್ರ ಜೊತೆಲೆ. ಆದ್ರೆ ಇವತ್ತಿನ ದಿವಸ ಈಗ ನಮ್ಮನ್ನು ಈ ತರ ಹಿಂಗ್ ಕರೆದು ಈವೆಂಟ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕರೆದ್ರೆ ಒಂಥರ ಏನೋ ಒಂಥರ ನಮ್ಗೆ ಅದೊಂದು ದೊಡ್ಡ ಕಷ್ಟ. ನಾವು ಹಂಗಾಗಿ ನಾನು ಹೆಚ್ಚಾಗಿ ಎಲ್ಲಿಗೂ ಬೇರೆ ಕಡೆ ನಾನು ತುಂಬಾ ಜಾಗದಲ್ಲಿ ಕರೀತಾರೆ, ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಈಗ ಆಲ್ರೆಡಿ ಯಜಮಾನ್ರನ್ನ ಏನಂತಂದ್ರೆ ಅದು ಒಂಥರ ಭಯ ಸ್ಟಾರ್ಟ್ ಆಗಿರುತ್ತೆ ನನಗೆ. ನಾನು ಮಿಲಿಟರಿಲಿ ಇದ್ದೆ 10 ವರ್ಷ. ಮಿಲಿಟರಿಲಿ ಇದ್ದಾಗ ನಾನು ಭಯ ಬಿದ್ದು ನಾನು ಲೈಫ್ ಇನ್ಶೂರೆನ್ಸ್ ನಾನು ಮಾಡಿಸ್ಕೊಂಡಿರ್ಲಿಲ್ಲ ಮಿಲಿಟರಿಲಿ ಇದ್ದಾಗ. ಯಜಮಾನ್ರದ್ದು ಹಿಂಗ ಆಗಿದ್ದ ದಿವಸ ಅವತ್ತಿಂದ ಈ ಕಡೆ ದಿನಗಳಲ್ಲಿ ನಾನು ತುಂಬಾ ಭಯ ಬಿದ್ದಿರೋದು ಏನಂತಂದ್ರೆ ಮತ್ತೆ ಆ ತರ ಹೆಲ್ತ್ ನೋಡ್ಕೊಂತ ಇದ್ದವರು ವೆಂಕಟೇಶ್ ಅಣ್ಣ ಹೇಳ್ದಂಗೆ ಅಷ್ಟೊಂದು ಒಳ್ಳೆ ರೀತಿಯಾಗಿ ಹೆಲ್ತ್ ಕಾಪಾಡ್ಕೊಳ್ತಾ ಇದ್ದವರು ಅವ್ರಿಗೆ ಈ ತರ ಆಯ್ತು ಅಂತಂದ್ರೆ ನಮ್ದೆಲ್ಲ ಯಾವ ಲೆಕ್ಕ. ನಾವು ಏನಿದೆ ಮಲಗಿದ್ರೆ ಒಂಥರ ಗಾಬರಿಯಾಗಿ ಎದ್ದೇಳೋ ತರ ಆಗ್ತಿತ್ತು ಸುಮಾರು ರಾತ್ರಿಗಳು. ನಾವು ಎದ್ದೇಳ್ತೇವೆ, ಇಲ್ಲ ಎಚ್ಚರ ಆದ್ರೆ ಪರವಾಗಿಲ್ಲ ಇದ್ದಿದ್ದೀನಿ ನಾನು, ಇದೇ ರೀತಿನೇ ನಮ್ಗೆ ಅನಿಸ್ತಾ ಇತ್ತು. ಮಲಗಿದ್ರೆ ನಮ್ಗೆ ಗೊತ್ತಿಲ್ಲ, ಎಚ್ಚರ ಆದಾಗ ಇದೀನಿ ಬದುಕಿದ್ದೀನಿ ಅನ್ನೋ ತರ. ಆ ಒಂದು ದಿನಗಳನ್ನ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಅದೆಲ್ಲ ಇರ್ಲಿ, ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಸಿಕ್ಕಾಪಟ್ಟೆ ಈ ಭಯ ಉಳಿಸ್ಬಿಟ್ರು ಬಸವರಾಜ್ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬಸವರಾಜ್ ಸರ್ಗೆ ತುಂಬಾ ಧನ್ಯವಾದ. ಯಾಕಂತಂದ್ರೆ ಒಬ್ಬ ಅಭಿಮಾನಿಯಾಗಿ ನೀವು ಅವ್ರಿಗೆ ದೊಡ್ಡ ಅಭಿಮಾನಿಯಾಗಿ ನಾನು ಕೆಲಸಕ್ಕೆ ಸೇರೋಕ್ ಮುಂಚೆನೆ ನೀವು ಯಜಮಾನ್ ಭೇಟಿ ಮಾಡಿದೀರಾ, ಅದು ನನಗೆ ಸಂತೋಷ. ನೀವೊಬ್ರು ಅಭಿಮಾನಿಯಾಗಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೆ ಅಪ್ಪಾಜಿ ಹೇಳಿದ್ದು ನಮ್ಮ ಮನೆ ದೇವರು ಅಂತ ಅಪ್ಪಾಜಿ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು. ಆದ್ರೆ ಅಭಿಮಾನಿಗಳಿಗೆ ಎಲ್ರಿಗೂ ಮನೆ ದೇವರು ಅಪ್ಪು ಸರ್ ಆದ್ರು. ಅಂತ ಅಪ್ಪು ಸರ್ಗೆ ಅಭಿಮಾನಿಗಳಿಗೋಸ್ಕರ ಇಂಥ ಒಂದು ಮೂವಿ ಮಾಡಿದಾರ. ಟ್ರೈಲರ್ ನೋಡಿ ತುಂಬಾನೇ ಸಂತೋಷ ಆಯ್ತು, ಅಷ್ಟೇ ದುಃಖನೂ ಆಯ್ತು. ಯಾಕಂತಂದ್ರೆ ಯಜಮಾನ್ರನ್ನ ನಾವು ಕಳ್ಕೊಂಡಿವಲ್ಲ, ನೋಡೋದಕ್ಕೆ ನಮ್ಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಈ ತರ ದಿನಗಳನ್ನ ನಾವು ನೋಡ್ಬೇಕಾಯ್ತಾ, ನಾವೆಲ್ಲ ಯಾಕಿರ್ಬೇಕು ಅನ್ನೋ ತರ ಎಷ್ಟೋ ಸತ್ಯ ಅನಿಸ್ತೈತೆ. ನೀವಂತೂ ಖಂಡಿತ ನಾನು ಒಂದು ಚಿಕ್ಕದಾಗಿ ರಾಜ್ಕುಮಾರ್ ವಿಷಯದಲ್ಲಿ ಹೇಳ್ಬಿಡ್ತೀನಿ ಮೂವಿ ಬಗ್ಗೆ. ಸಂತೋಷ್ ಆನಂದರಾಮ್ ಸರ್ ಮುಗಿದ್ಮೇಲೆ ಮೂವಿ ಚಲಪತಿ ಹೆಂಗಿದೆ ಅಂತಂದ್ರು, ರಿಲೀಸ್ ಆಗಿದ್ವಿ ಸರ್. ನಾನು ಅದನ್ನೇ ಹೇಳಿದೆ ಏನಂತಂದ್ರೆ ಸಂತೋಷ್ ಸರ್ಗೆ, ಅಣ್ಣ ಯಜಮಾನ್ರದ್ದು ದಿನನಿತ್ಯ ನಡೀತಾ ಅವ್ರ ಜೊತೆ ಏನಿದೀವಿ ಅವ್ರನ್ನ ನಾವು ನೋಡ್ತಾ ಇರ್ತೀವಿ, ಅದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡ್ತೀವಿ ಅಂತ ಹೇಳ್ತಾನೆ. ನಂದು ಸಿನಿಮಾದ ರಿವ್ಯೂ ನಾನು ಅದನ್ನ ಹೇಳ್ದೆ. ನಿಮ್ಮ ಸಿನಿಮಾ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಬ್ಬ ಅಭಿಮಾನಿ ಇವತ್ತಿನ ದಿವಸ ಯಜಮಾನ್ರನ್ನ ಎಷ್ಟು ಜನ ನೋಡಿದೀವಿ, ನೋಡಿರೋರ್ಗು ಎಷ್ಟು ಕಷ್ಟ ಆಗುತ್ತೆ, ನೋಡಿದಿರೋರ್ಗು ಅಷ್ಟೇ ಕಷ್ಟ ಆಗುತ್ತೆ ಇವತ್ತಿನ ದಿವಸ. ಯಾಕಂತಂದ್ರೆ ನಾವು ಅಂತ ಪುಣ್ಯವಂತರನ್ನ ನಾವು ನೋಡಿರಲ್ಲಪ್ಪ ಅಂತ ಎಷ್ಟು ಕಷ್ಟ ಪಡ್ತಾರೆ. ಅದೇ ನಾವು ನೋಡಿರೋರ ಜೊತೆಲಿದ್ದವ್ರಿಗೆ ನಮ್ಗೇನ್ ಅನ್ಸುತ್ತೆ, ಅಂತ ಪುಣ್ಯಾತ್ಮನ ನಾವು ಕಳ್ಕೊಂಡು ಇವತ್ತಿನ ದಿವಸ ನಾವು ಬದುಕಿದೀವಲ್ಲ. ಇದು ಎರಡೂ ಸೇಮ್ ಕಷ್ಟ, ನೋಡಿರೋರ್ಗೂ ಒಂದೇ ಕಷ್ಟ, ನೋಡಿದಿರೋರ್ಗೂ ಒಂದೇ ಕಷ್ಟ. ಆ ಸಿನಿಮಾದಲ್ಲಿ ನೀವು ತೋರಿಸಿದ್ದೀರಾ, ತುಂಬಾ ಒಳ್ಳೇದಾಗ್ಲಿ ನಿಮ್ಮ ಟೀಮ್ಗೆ ಎಲ್ರಿಗೂ. ಅಣ್ಣ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ನಾನು 2010-11ರಲ್ಲಿ ನಾನು ಇನ್ನೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ, ನಾನು ನನ್ನ ಜೊತೆಲಿ ಸ್ನೇಹಿತರ ಜೊತೆಲಿ ನನ್ನ ಜೊತೆ ಡ್ಯೂಟಿ ಮಾಡ್ತಾ ಇದ್ರು. ಒಬ್ರು ಡ್ರೈವರು, ಒಬ್ರು ಗನ್ಮ್ಯಾನ್, ಇನ್ನೊಬ್ರು. ನಾವು 3 ಜನ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ತಾಜ್ ವೆಸ್ಟರ್ನ್ ಹೋಟ್ಲಿಂದ ಚಂದ್ರನ್ ಹೋಟ್ಲ್ ಕಡೆಗೆ ಹೋದ್ವಿ. ನಮ್ಗೆ ಅವಾಗ ಇನ್ನೂ ನಮ್ಗೆ ಪರಿಚಯ ಇಲ್ಲ ಆ ಕಡೆಗೆ. ಹೋದ್ವಿ, ನಾನ್ ವೆಜ್ ಅಂದ್ರೆ ನಮಗೂ ಇಷ್ಟನೇ. ಸರಿ ಹೋಗ್ತೀವಿ, ನಾವು 3 ಜನ ಹೋಟ್ಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಹೋಗ್ಬಿಟ್ವಿ. ಅಲ್ಲಿ ಘಮ ಅಂತ ವಾಸನೆ ಬರ್ತಾ ಇದೆ, ತಿನ್ನೋದಕ್ಕೆ ಆಸೆ. ಆಮೇಲೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, 3 ಜನಕ್ಕೂ ಊಟ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ನಾವು ಸಫಾರಿ ಡ್ರೆಸ್ ಹಾಕೊಂಡು ಮಸ್ತಾಗಿ ಹೊರಟ್ಬಿಟ್ಟಿದ್ವಿ. ಚಂದ್ರಣ್ಣ ಕುಂತಿದ್ರು. ಅವಾಗಿನ್ನು ನಾನು ಯಜಮಾನ್ರಿಗೆ ಪರಿಚಯ ಇಲ್ಲ, ಯಜಮಾನ್ರ ಮನೆ ಕಡೆ ಬಂದಿಲ್ಲ. ಆ ಒಂದು ಸಮಯದ ಮಾತಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತಿನ ದಿವಸ ಚಂದ್ರಣ್ಣ ಎಷ್ಟೊಂದು
ಚಂದ್ರಣ್ಣನ ಬಗ್ಗೆ ಎಲ್ಲ ಮಾತಾಡ್ತಾರೆ, ಊಟದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲ ಕಡೆ ನ್ಯೂಸಲ್ಲಿ. ಅದ್ರದ್ದು ಹಿಂದಿನ ದಿನದ ಬಗ್ಗೆ ನಾನು ಹೇಳ್ತೀನಿ. ನಾವು 3 ಜನ ಊಟಕ್ಕೆ ಹೋದಾಗ ನಿಂತ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ, ಒಬ್ರಿಗೊಬ್ರು ಆಗ್ತೈತ 3 ಜನಕ್ಕೂ ಊಟ ಮಾಡಿದ್ರೆ ಪೇಮೆಂಟ್ ಮಾಡ್ಕೊಳ್ತೈತ. ಚಂದ್ರಣ್ಣ ನಮ್ಮನ್ನು ಗಮನಿಸಿದಾರೆ, ಬರ್ರಪ್ಪ ಬರ್ರಿ ಸರ್, ಏನ್ ಸರ್ ಯಾಕೆ ಸರ್ ಅಣ್ಣ ಈ ತರ ಒಂದ್ ಸ್ವಲ್ಪ ಎಷ್ಟಣ್ಣ ಊಟ, ಮೊದ್ಲು ಎಷ್ಟು ಏನು ಕೇಳ್ಬೇಡ್ರಿ, 3 ಜನಕ್ಕೆ ಊಟ ಕೊಡಪ್ಪ, 3 ಜನಕ್ಕೆ ಸರ್ ನೀವು ಫಸ್ಟ್ ಊಟ ಮಾಡಿ ಆಮೇಲೆ ನಾವೇನು ಮೊದ್ಲೇ ಹೇಳ್ತಾ ಇರೋರು ಬೆಂಗಳೂರಲ್ಲಿ ಊಟ ಮಾಡಿದ್ರೆ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ತಟ್ಟೆ ತೊಳೆಗೆ ಇಟ್ಬಿಡ್ತಾರೆ. ಆ ತರ ಅದೊಂದು ನೆನಪಾಗ್ಬಿಡುತ್ತೆ ನನಗೆ, ಏನೋ ಮತ್ತೆ ಇಲ್ಲಿ ತಿರುಗಿ ಕಷ್ಟಕ್ಕೆ ಸಿಕ್ಕಾಕೊಂತೀವ ಅಂತ. ಆದ್ರೆ ಅವ್ರದ್ದು ಎಂತ ಹೃದಯ ಅಂತಂದ್ರೆ ನಾವ್ಯಾರು ಅಂತ ಗೊತ್ತಿಲ್ಲ, ನಮಗೆ 3 ಜನಕ್ಕೆ ಊಟ ಮಾಡಿಸ್ಬಿಟ್ಟು ಸರ್ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ನೀವು ಕೊಟ್ಟೋಗಿ ಅಂದ್ರು. ಆ ಒಂದ್ ದಿನಗಳು ಊಟ ಕೊಟ್ಟಿದ್ರ ಅದನ್ನ ನಾವು ಮರೆಯಕ್ಕಾಗಲ್ಲ. ಅದೇ ತರ ಹೋಟ್ಲು ಪ್ರತಿದಿನ ವಜ್ರೇಶ್ವರ ಆಫೀಸ್ ಹೋದ್ರೆ ಪ್ರತಿದಿನ ಊಟ ಮಾಡದೆ ನಾವು ಆಚೆ ಬರ್ತಾ ಇರ್ಲಿಲ್ಲ. ನಮ್ಗೆ ಎಷ್ಟೇ ಸ್ಪೆಷಲ್ ಇದ್ರು ವಜ್ರೇಶ್ವರ ಆಫೀಸಲ್ಲಿ ಊಟ ಅವತ್ತಿನ ಹಿಂದಿನ ದಿವಸದ್ದು ಹೇಳಿದ್ರು. ಅವತ್ತು ಹೋಗಿ ಅವತ್ತು ಗೊತ್ತಿಲ್ಲ ಅವ್ರಿಗೆ ಅದು ಯಾವ ತರ ಏನಂತಂದ್ರೆ, ಊಟಕ್ಕೆ ನಾನೇ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಮೇಡಮ್ ಫೋನ್ ಮಾಡಿದ್ರು. ಮೇಡಮ್ ವಜ್ರೇಶ್ವರ ಆಫೀಸಲ್ಲಿ ಇದ್ರು, ನಾನೇ ಬರ್ತಾ ಇದ್ದೀನಿ ಅಲ್ಲಿಗೆ ಊಟಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ತಿರುಗಿ ಬಾಸ್ಗೆ ಏನ್ ಬೇಕೋ ಅದನ್ನ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಆ ಊಟದ ಜೊತೆಗೆ ಅದನ್ನ ಕಳ್ಸ್ಕೊಟ್ಬಿಡು ಅಂತ ಹೇಳಿ ಹೋದ್ವಿ, ಊಟ ಮಾಡಿದ್ವಿ. ಎಲ್ಲಾರು ಆಫೀಸಲ್ಲಿ ಕರೆದು ಮಾತಾಡಿಸಿ, ಬಜರಂಗಿ 2 ರಿಲೀಸ್ ನಾಳೆ ದಿವಸ ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಮಾತಾಡಿಸಿ ಜೆಎನ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ರಿಗೂ ಭೇಟಿ ಮಾಡಿ ಇವ್ರಿಗೂ 4 ಮಾತು ಮಾತಾಡಿಸಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಲಾಸ್ಟ್ ಫೋಟೋ ಕರೆಕ್ಟ್ ಅಲ್ಲ? ಖಂಡಿತ. ಈ ತರ ಒಂದು ವ್ಯಕ್ತಿ ಅವರು ದೇವರಾಗೆ ಬಂದಿರೋದು ಅವರು. ಯಾಕಂದ್ರೆ ಇವತ್ತಿನ ದಿವಸ ನಾವು ಎಷ್ಟೇ ಮಾತಾಡ್ಬೋದು ಅವ್ರ ಬಗ್ಗೆ, ನಾವು ಅವ್ರ ಜೊತೆ ಇದ್ದಾಗ ಆ ಒಂದು ಇದ್ದ ದಿನಗಳು ಅದು ಪ್ರತಿಯೊಂದು ಸಮಯ ನಮ್ಗೆ ಅನಿಸ್ತಾ ಇತ್ತು, ಈ ತರ ಬೇರೆ ಎಲ್ಲೂ ಇಲ್ಲ, ಯಾರು ಇಲ್ಲ. ಇವ್ರ ತರ ಒಂದ್ ಬೆಟ್ಟ ಹತ್ಬೇಕಾದ್ರೆ ಇಲ್ಲಿ, ಒಂದು ರನ್ನಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಯಾವ ತರ ಮಾಡ್ತಿದ್ರು, ಯಾವ ತರ ಇದ್ರು ಅಂತಂದ್ರೆ ಸಿಕ್ಕಾಪಟ್ಟೆ ನಮ್ಗೆ ಸುಸ್ತಾದ್ರೆ ಕೂಡ ಆರಾಮ ಮಾತಾಡ್ತಾನೆ ಬೆಟ್ಟ ಹತ್ತಾ ಇದ್ರು. ಅಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊಂತ ಇದ್ದವ್ರಿಗೆ ಈ ತರ ಆಯ್ತು ಅಂತಂದ್ರೆ ಇದು ಸಾವಲ್ಲ, ಇದು ದೇವರಾಗಿ ಬಂದ್ರು. ಅವ್ರ ಕರ್ತವ್ಯ ಏನಿದೆ, ಅವ್ರದ್ದು ಏನ್ ಕೆಲಸ ಇದೆ ಮುಗಿಸಿದ್ರು, ನಮ್ಗೆಲ್ಲ ಒಂದ್ ದಾರಿಯಾಗಿ ಹೋದ್ರು. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಅವ್ರನ್ನ ನೋಡದೇ ಇದ್ರೆ ಎಷ್ಟು ಕಷ್ಟ ಆಗುತ್ತೆ. ಇವತ್ತಿನ ದಿವಸ ಆ ಒಂದು ಲೈನಲ್ಲಿ ಮೂವಿ ಮಾಡಿದಾರೆ, ಅದ್ಭುತವಾಗಿ ಇರ್ತೈತೆ. ನಮ್ ಕೈಯಲ್ಲಿ ಇವಾಗ ತಡ್ಕೊಳಕ್ ಆಗ್ತಾ ಇಲ್ಲ. ಒಂದು ಕೂಗು ಅದು ಆ ನೋವು ಯಾರಿಗೂ ಬೇಡ. ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ, ಬಸವರಾಜ್ ಸರ್ಗೆ ಮತ್ತೆ ಅವ್ರ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಅದ್ಭುತವಾಗಿ ಮೂಡಿ ಬರ್ತೈತೆ. ನಾನು ಮೊನ್ನೆ ಹೇಳಿದೆ ಫೋನಲ್ಲಿ, ಇವತ್ತಿಂದ ಇದು ಯುಗಾದಿ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೂವಿಗೆ ಅಂತ ಹೇಳಿದೀನಿ. ಅದೇ ತರ ಆಗ್ಲಿ ಖಂಡಿತ ಸರ್. ನಿಮ್ಗೆ ನಿಮ್ ಟೀಮ್ಗೆಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ನಮಸ್ತೆ. ಒಳ್ಳೇದಾಗ್ಲಿ. ಫ್ರಾಕ್ಚರ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ಈ ತರ ಮೂವಿ ಮಾಡ್ತಾ ಇದ್ರಿ, ರತ್ನ ಮೂವಿ ಅಂತ. ಸರಿ ಸರ್, ನಾನು ಏನು ಅವರು 2 ನಿಮಿಷ ನಮ್ಮ ಸ್ಟೋರಿ ಹೇಳಿದಷ್ಟೇ. ಆಯ್ತು ಸರ್ ಮಾಡಿ, ನನ್ನ ಸಹಕಾರ ಏನ್ ಬೇಕು ಮಾಡ್ತೀನಿ ಸಾರ್ಗೆ ಅಂತ ಹೇಳ್ಬಿಟ್ಟು ಅಷ್ಟೇ. ನಮ್ಗೆ ಒಂದನ್ನೇ ಕರೆದ್ರು, ತುಂಬಾ ಸರಿ ಕರೆದ್ರು, ಬನ್ನಿ ಸರ್ ಅಂತ. ಆದ್ರೆ ಶೂಟಿಂಗ್ ಎಲ್ಲ ಕರೆದ್ರು, ಬನ್ನಿ ಸರ್ ಫಿಲಮ್ ನೋಡೋಕ್ಕಂತ. ಆದ್ರೆ ನನಗೆ ಅವ್ರು ಹೇಳ್ತಾನೆ ಒಂಥರ ಏನ್ ಮಾತಾಡ್ಬೇಕು ಗೊತ್ತಾಯ್ತು. ಆಯ್ತು ಸರ್, ಅದು ಏನ್ ಬೇಕಾ ಸಹಕಾರ ಮಾಡ್ತೀನಿ ಅಂತೇಳಿ ನಮ್ಮ ಡೈರೆಕ್ಟರ್ಗೂ ಹೇಳಿದೆ. ಸರ್ ನೀವು ಯಾವತ್ತು ಹೇಳಿದ್ರೆ ಹೇಳಿ, ಅದಕ್ಕೆ ಏನ್ ಬೇಕು ನಾನು ಸಹಕಾರ ಕೊಡ್ತೀನಿ ಅಂತೇಳಿ. ಅದೇ ತರ ಯಾವ ತರ ಸಹಕಾರ ಆಗ್ತಿದೆ ನಮಗೂ ಗೊತ್ತಿಲ್ಲ. ಆ ತರ ಒಳ್ಳೆ ರೀತಿಯಲ್ಲಿ ನಡ್ಕೊಂಡೇ ಬಂದಿದೆ. ಏನ್ ತೊಂದರೆ ಇದ್ದ ನಡ್ಕೊಂಡ್ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ರತ್ನ ಮೂವಿಗೆ. ಅಭಿಮಾನಿಗಳಿಗೂ ಈ ರತ್ನ ಸಿನಿಮಾದ ಒಂದು ಸಹ ನಿರ್ಮಾಪಕರಾಗಿ ನಾವು ಇದರಲ್ಲಿದ್ದೇವೆ. ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಡೈರೆಕ್ಟರ್ ಸರ್ ನಮಗೆ ಕೇಳಿದ್ರು. ನಮ್ಮ ಅಣ್ಣವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಆಯ್ತು ಸರ್, ನೀವೇನಾದ್ರೂ ಮಾಡ್ರಿ, ಈ ಸಿನಿಮಾ ಚೆನ್ನಾಗಿದೆ, ನೀವೇನು ನಿಮ್ಗೇನು ಸಹಾಯ ಬೇಕೆಲ್ಲ ನಾವು ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಎಲ್ಲರೂ ಸಪೋರ್ಟ್ ಇರಬೇಕು, ಎಲ್ಲರೂ ಆಶೀರ್ವಾದ ಬೇಕು ಅಂತ ಹೇಳ್ತಾ
ಬಸವರಾಜ್ ಸರ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಸರಿ ಕರೆದಿದ್ದರು, ಬರೋಕ್ಕಾಗಲಿಲ್ಲ. ಬಟ್ ಈ ಸರಿ ಕರೆದಿದ್ದಾರೆ. ರಾಮು ಕರೂರ್ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರು ಸಾರ್ ಜೊತೆನೆ ವರ್ಕ್ ಮಾಡಿದ್ದಾರೆ, ಸಾರ್ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ. ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಚಲಪತಿ ಸರ್, ಆಮೇಲೆ ರಘು ಸರ್, ಮತ್ತೆ ಚಂದ್ರಣ್ಣ, ಮಾರುತಿ ಸರ್, ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಅದೃಷ್ಟ ಅನ್ಸುತ್ತೆ, ಅಭಿಮಾನಿಗಳನ್ನ ದೇವರು ಅಂತ ಹೇಳ್ತಿದ್ರು, ಅವರೇ ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ. ದೇವರುಗಳೇ ಬಂದು ನಮ್ಗೆ ಲಾಂಚ್ ಮಾಡಿಕೊಟ್ಟಂಗೆ ಈ ಟ್ರೈಲರನ್ನು. ಬಹಳ ಖುಷಿ ಇದೆ ನನಗೆ ಅನ್ಸೋದು. ನಾನು ಆಲ್ರೆಡಿ ಈ ಸಿನಿಮಾ ಬಗ್ಗೆ ಐ ಥಿಂಕ್ 1 ಮಂತ್ ಹಿಂದೆ ಮಾತಾಡಿದ್ದೀವಿ. ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಅಂತೇಳಿ. ಇದೇನಿಲ್ಲ, ಕತೆ ಏನು ಅಂತ ಹೇಳಿದ್ರೆ ಬರೀ ಅಪ್ಪು ಸರ್ ಅಭಿಮಾನಿಗಳು ಅಂತಲ್ಲ, ಏನು ಕರ್ನಾಟಕದ ಜನ ಇದ್ದಾರೆ ಅವರ ಮಿರರ್ ಅಷ್ಟೇ ಸಿನಿಮಾ ಇದು. ಅವರ ಮನಸ್ಥಿತಿ ಏನು ಅದಷ್ಟೇ, ಅದನ್ನಿಟ್ಕೊಂಡು ಕತೆ ಮಾಡ್ಕೊಳ್ತು ನಮ್ಮ ಡೈರೆಕ್ಟರ್ ಕತೆ ಮಾಡ್ಬೋದು. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಹಾಗೆ ನನಗನ್ಸೋದು ಈ ಸಿನಿಮಾ ಟೆಂಪಲ್ಲು, ಅಪ್ಪು ಸರ್ ದೇವರು, ನಾವೆಲ್ಲ ಭಕ್ತರು ಅಷ್ಟೇ. ಸೊ ಹಂಗಾಗಿ ಪ್ರತಿಯೊಬ್ಬರು ನಾನು ಹೇಳೋದು, ಬಂದು ಅಪ್ಪು ಸರ್ ಅಭಿಮಾನಿಗಳಲ್ಲಿ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು, ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಮಗಳದೇ ಕಥೆಯನ್ನು ಮಾಡಿ, ನಿಮ್ಮ ಮನಸ್ಥಿತಿಯ ಹೇಗಿತ್ತು ಆ ಟೈಮಲ್ಲಿ ನಿಂತ್ಕೊಂಡೆ ಕತೆ ಮಾಡೋದು. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು ಬಸವರಾಜ್ ಸರ್, ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನನ್ನ ಅದೃಷ್ಟ ಅನ್ಸುತ್ತೆ. ಈ ಥರ ನನ್ನ ಕೆರಿಯಲ್ಲಿ ಈ ಥರ ಒಂದು ಪಾತ್ರ ಸಿಕ್ಕಿತ್ತು, ಬಹಳ ಅಪರೂಪ. ನಾವು ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಈ ಪಾತ್ರ ನಾನು ಕಾಣಿಸ್ಕೊಂಡಿದ್ದೀನಿ, ಎಲ್ಲರೂ ಕಾಣಿಸ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕನ್ನಡ. ನೋಡಿದಂತ ಪುಟ್ ಬಿಟ್ಟು ಬಹಳ ಅದ್ಭುತವಾಗಿ ಅಭಿನಯಿಸುತ್ತೀರಾ. ಒಳ್ಳೇದಾಗ್ಲಿ ಪಾತ್ರ ನಿಮಗೆ. ಇನ್ನು ಗಣ್ಯರಿಗೂ ನಮಸ್ತೆ. ರತ್ನ ನಿಜವಾಗ್ಲೂ ರತ್ನನೇ ಅಂತ ಹೇಳ್ಬೋದು ಅಪ್ಪು ಅವರು. ಯಾಕಂದ್ರೆ ಅವರ ಸಿನಿಮಾ ನಾವು ಕೆಲಸ ಮಾಡದೇ ಇರಬಹುದು, ಆದರೆ ಅವರಿರೋ ಸಿನಿಮಾದಲ್ಲಿ ಕೆಲಸ ಮಾಡ್ತಿದೀವಿ ಅನ್ನೋದು ಒಂದು ರೀತಿ ಖುಷಿಕರ ಸಂಗತಿ. ಇದೇ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನೇನು ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಅಪ್ಲೋಡಿಂಗ್ಗೆ ಹೋಗ್ತೀವಿ. ಡೈರೆಕ್ಟ್ರು ನಾನು, ನಮ್ಮ ಹಳೆ ಸ್ನೇಹಿತರು ಡೈರೆಕ್ಟ್ರು, ಅವ್ರದ್ದು ಒಂದು ಕಂಟಿನ್ಯೂ ಅವರ ಬಿಗಿನಿಂಗ್ ಸಿನಿಮಾ ಇಂದನೂ ನಾನು ಎಡಿಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತಾ ಇರ್ತೀನಿ ಅಲ್ವಾ? ಮಾಡ್ತೀನಿ ತಾನೆ, ಇಲ್ಲ ನಾನು ಕಿಡ್ನಾಪ್ ಮಾಡ್ಕೊಂಡು. ಆಮೇಲೆ ಈ ವೇದಿಕೆ ಬಳಸ್ಕೊಂಡು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಮೇಡಮ್ ಬಗ್ಗೆ ಕೆಲವು ಕಮೆಂಟ್ಸ್ಗಳೆಲ್ಲ ಹಾಕಿದ್ರು. ಯಾರ ಅಭಿಮಾನಿ ಆಗಿರ್ಲಿ ಅಥವಾ ಅವ್ರು ಫೇಕ್ ಅಭಿಮಾನಿ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರವರ ಅಭಿಮಾನಿ ಅವರವರು ಇರ್ತಾರೆ. ಹಾಗಾಗಿ ಈಗ ಈ ರೀತಿ ಒಂದು ಬೇರೆ ರೀತಿಯ ಕೆಟ್ಟ ಪದಗಳನ್ನ ಬಳಸ್ಕೊಂಡು, ಯಾಕಂದ್ರೆ ಈಗ ಯಾರು ಅದನ್ನ ಟೆಕ್ಸ್ಟ್ ಮಾಡಿರ್ತಾರಲ್ಲ, ಅವ್ರ ಮನೇಲಿ ಒಂದು ಹೆಣ್ಣಿರ್ತಾ ಇರ್ತಾನೆ, ಅವ್ರಿಗೂ ಒಂದು ತಾಯಿ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ಮಡದಿ ಇರ್ತಾರೆ ಅಲ್ವೇ, ಸಹೋದರಿ ಅವರು ಎಲ್ಲರೂ ಇರ್ತಾರೆ. ಹಾಗಾಗಿ ಹೆಣ್ಣನ್ನ ಗೌರವಿಸಿ, ಆಮೇಲೆ ಅವರವರ ಅಭಿಮಾನಿಗಳು ಏನಿದ್ದಾರೆ ಅವರು ನಿಮ್ಮ ನಿಮ್ಮ ಏನು ಸ್ಟಾರ್ಸ್ ಇದ್ದಾರೆ ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಎಲ್ಲ ಕಲಾವಿದ್ರೇನೆ. ಒಂದು ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಅದು ಸೆಕೆಂಡ್ರಿ, ಬಟ್ ಒಬ್ಬ ಕಲಾವಿದನಿಗೂ ಅದೇ ರೀತಿ ರೆಸ್ಪೆಕ್ಟ್ ಮಾಡಿ, ಅವರ ಕುಟುಂಬಕ್ಕೂ ರೆಸ್ಪೆಕ್ಟ್ ಮಾಡಿ. ಯಾಕಂದ್ರೆ ಅದು ನಿಮ್ಮತನನ ತೋರಿಸುತ್ತೆ. ನೀವು ರೆಸ್ಪೆಕ್ಟ್ ಕೊಟ್ರೆ ಆಟೋಮೆಟಿಕಲಿ ನಿಮ್ಗೂ ರೆಸ್ಪೆಕ್ಟ್ ಸಿಗುತ್ತೆ. ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತೀವಲ್ಲ, ನಾವು ಹೇಗೆ ನಡ್ಕೊಂತೀವಿ ಆ ರೀತಿನೇ ನಮ್ಗೆ ಇಟ್ಸ್ ಎ ಮಿರರ್. ನಾವು ಚೂ ಅಂತ ಹೋಗಿದ್ರೆ ಅದು ನಮ್ಗೆ ವಾಪಸ್ ಹೋಗಿರುತ್ತೆ, ನಾವು ಅದಕ್ಕೆ ಹೂ ಹಾಕಿದ್ರೆ ಅದು ನಮ್ಗೆ ಹೂ ಹಾಕುತ್ತೆ. ಇಷ್ಟೇ ಡಿಫ್ರೆನ್ಸ್. ಈ ಮುಖಾಂತರ ನಾನು ಇದನ್ನ ಹೇಳಕ್ಕೆ ಬಯಸ್ದೆ, ಹಾಗಾಗಿ ಇದನ್ನ ಹೇಳ್ತಿದ್ದೀನಿ. ಯಾರಿಗೆ ಕೂಡ ಕೆಟ್ಟದ್ದು ಬಯಸದೇ ಇದ್ದಂತ ವ್ಯಕ್ತಿ ಅಪ್ಪು ಸರ್. ಹಾಗಾಗಿ ಯಾರೇ ಅಭಿಮಾನಿಗಳಿರಲಿ, ಯಾವುದೇ ಸ್ಟಾರ್ಸ್ ಅಭಿಮಾನಿಗಳಿರಲಿ, ಯಾರಿಗೂ ಯಾರನ್ನ ಕೆಟ್ಟದ್ದು ಬಯಸಬೇಡಿ, ಒಳ್ಳೆಯವರಾಗಿರಿ. ಯಾಕಂದ್ರೆ ನಿಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ನೀವು ಬರೆಯೋ ಬರವಣಿಗೆಯಲ್ಲಿ ಗೊತ್ತಾಗುತ್ತೆ. ಅದನ್ನ ಸದ್ಯಕ್ಕೆ ನಿಲ್ಲಿಸಿ, ಸದ್ಯಕ್ಕಲ್ಲ ಪೂರ ನಿಲ್ಲಿಸಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯವಾದ ಗಣ್ಯ ವ್ಯಕ್ತಿಗಳು ಏನು ಹೇಳಬೇಕು ಲಾಂಚ್ ಮಾಡೋದಾಗಿ ಎಲ್ಲ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಎಲ್ರಿಗೂ. ನಾನು ಇದರಲ್ಲಿ ಲಾಸ್ಟ್ ಟೈಮ್ ಹೇಳಿದಾಗೆ ಒಂದು ಸಿನಿಮಾದೊಳಗೆ ಒಂದು ಸಿನಿಮಾ ಶೂಟಿಂಗ್ ಒಂದು ನಾಯಕನ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಓವರಾಲ್ ಸಿನಿಮಾ ಎಳೆ ತುಂಬ ಚೆನ್ನಾಗಿದೆ. ಏನು ನೋಡ್ತಿದ್ದೀರಾ ಅದಕ್ಕೂ ಅದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಆ್ಯಕ್ಚುಲಿ ಅದರ ಎಳೆ. ಸೊ ಇದೇ 19ಕ್ಕೆ ರಿಲೀಸ್ ಆಗ್ತದೆ, ಏಪ್ರಿಲ್ 19ಕ್ಕೆ.
ನಿಮ್ದೆಲ್ಲ ಆಶೀರ್ವಾದ ಇರಲಿ ಸಿನಿಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಅಪ್ಪ ಅಪ್ಪು ಅವ್ರ ಬಗ್ಗೆ ಸಿನಿಮಾ ಮಾಡಿದಾರೆ ನಮ್ಮಪ್ಪ. ಸೊ ಎಲ್ರು ಬಂದ್ ನೋಡ್ರಪ್ಪ, ಸಿನಿಮಾ ಗೆಲ್ಸ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಕಂದ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಿ ನಿಮಗೆ. ಶೂಟಿಂಗ್ ಅಲ್ಲಿ ನೋಡ್ಬೇಕು, ಸಿಕ್ಕಾಪಟ್ಟೆ ವೈಲೆಂಟ್. ಓ ಅಪ್ಪ ಇಷ್ಟಿಷ್ಟೇ ಮಾತಾಡಪ್ಪ ಅಂತ ಹೇಳಿ ಕಳ್ಸ್ಕೊಂಡಿರ್ಬೇಕು. ಎನಿವೇಸ್ ನಮ್ಮ ವಿಜಯ್ ಸರ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್. ನಮಸ್ಕಾರ. ರತ್ನ ಸಿನಿಮಾ ಇದೇ 19th ರಿಲೀಸ್ ಆಗ್ತದೆ. ಬಸವರಾಜ್ ಸರ್ ಹತ್ರ ಆಕ್ಚುಲಿ ಬಜೆಟ್ ಏನಿಲ್ಲ ಪ್ರಮೋಷನ್ ಮಾಡಕ್ಕೆ, ನೀವೆಲ್ಲರೂ ಎಷ್ಟಾಗುತ್ತೋ ಅಷ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 5 ವರ್ಷ ಸ್ನೇಹಿತರು. ಅವ್ರ ಸಿನಿಮಾ ಸೀನಾ ಮತ್ತೆ ರುಕ್ಕು ಸಿನಿಮಾಗಳು ಮಾಡಿದ್ವಿ. ಸೀನಾ ಟೈಮಲ್ಲಿ ನಾನು ಅಪ್ಪು ಸರ್ ಮುಹೂರ್ತಕ್ಕೆ ಬಂದಾಗ ಫಸ್ಟ್ ಟೈಮ್ ಅಪ್ಪು ಸರ್ನ ನೋಡಿದ್ದೆ. ಆ ಟೈಮಿಂದ ನನಗೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಬಸವರಾಜ್ ಅವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೀನಾ ರುಕ್ಕು ಯಾವುದೇ ಸಿನಿಮಾ ಆಗಿರ್ಬೋದು, ಈ ಸಿನಿಮಾ ನನಗೆ ಸತೀಶ್ ಬಾಬು ಅವರು ಎಲ್ಲಿ ಆರೋಗ್ಯ ಇದಾಗಿ ಸ್ವಲ್ಪ ಇದಾದಾಗ ಎಂಡ್ ಮೂಮೆಂಟಲ್ಲಿ ನನಗೆ ವರ್ಕ್ ಮಾಡೋಕ್ಕೆ ಕೊಟ್ಟರು. ಸೊ ಆ ಸಿನಿಮಾ ನೋಡ್ತಾ ಆ 2 ಸಿನಿಮಾ ಏನು ಮಾಡಿದ್ರು ಬಸವರಾಜ್ ಅವರು, ಈ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಗೊತ್ತಿದೆ, ನಾನು ಈ ಸಿನಿಮಾಕ್ಕೆ ಅಭಿಮಾನಿ ಅದೇ, ಅವ್ರಿಗೆ ಅಭಿಮಾನಿ ಅದೇ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ. ಪ್ರತಿಯೊಬ್ಬರು ಯಾರು ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಅಪ್ಪು ಸರ್ ಅಭಿಮಾನಿಗಳು ಯಾರ್ಯಾರು ನೋಡ್ತಾರೆ ಈ ಸಿನಿಮಾನ, ಖಂಡಿತವಾಗಿ ಅವರು ಬಸವರಾಜ್ ಅವರ ಅಭಿಮಾನಿಗಳು ಆಗೋದ್ರಲ್ಲಿ ಡೌಟ್ ಇಲ್ಲ. ಡೈರೆಕ್ಟರ್ ಅಭಿಮಾನಿಗಳು ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಣ್ಣೆದ್ರೆ ಇದರೇನೋ ಅಂತ ಅನ್ಸುತ್ತೆ, ಅಷ್ಟು ಫೀಲ್ ಇದೆ. ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಕೂಡ ಪ್ರೀತಿಯಿಂದ ಮಾಡಿದ್ದಾರೆ. ನನಗೆ ಅನ್ಸಿದ್ದು ಇಲ್ಲಿ ಬಜೆಟ್ ಅದು ಇದು ಸೆಕೆಂಡ್ರಿ, ಎಲ್ಲರೂ ಅಷ್ಟೊಂದು ಪ್ರೀತಿ ತುಂಬಿ ಈ ಸಿನಿಮಾನ ಮಾಡಿದ್ದಾರೆ. ಪ್ರತಿ ಸೀನ್ಗಳು ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದಕ್ಕಿಂತ ಆ ಸಿಚುವೇಶನ್ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಬ್ಬರು ಎಡಿಟರು ಅಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ಎಲ್ಲ ಇದರಲ್ಲೂ ಆ್ಯಕ್ಟಿಂಗ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಬಸವರಾಜ್ ಅವರಿಗೆ ಒಳ್ಳೇದಾಗಲಿ, ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಅವರು ಮುಂದೆ ಮಾಡಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಾನು ಇದರಲ್ಲಿ ರಾಜೇಶ್ ಜಿ ಜೊತೆ ಹಾಡಿದ್ದೀನಿ ಅಂಡ್ ಒಂದು ಪ್ಯಾಕ್ ಆಫ್ ಸಾಂಗ್ ಕೂಡ ಹಾಡಿದ್ದೀನಿ. ಅಂಡ್ 19th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಅಂಡ್ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಮಸ್ಕಾರ. ಇಲ್ಲಿ ಎಲ್ಲ ಮೀಡಿಯಾದವರು, ಪತ್ರಕರ್ತರು, ಮುಖ್ಯವಾಗಿ ನಮ್ಮ ಸುಧೀರ್ ವೆಂಕಟೇಶನ್ ಅವರಿಗೆ ನಮಸ್ಕಾರ. ಸೊ ಅಣ್ಣನ ಸಪೋರ್ಟ್ ಇಲ್ಲ ಅಂದರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಿಮ್ಗಳೆಲ್ಲ ಸಪೋರ್ಟ್ ಬೇಕೇ ಬೇಕು. ಸೊ ನನಗೂ ಈ ಸಿನಿಮಾಗೂ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ಒಂದೇನು ಸೊ ಬಿಡುಗಡೆ ಮಾಡಬೇಕಂದ್ರೆ ತಾವು ಸಪೋರ್ಟ್ ಮಾಡಲೇಬೇಕು. ಸೊ ಇಲ್ಲಿ ನನಗೆ ಮೇಡಮ್ ಎಲ್ಲರನ್ನೂ ಸ್ಟೇಜ್ ಮೇಲೆ ಕರೀತಾ ಇದ್ರು. ಸೊ ಕರೆದಾಗ ನಾನು ಬಂದಾಗ ಅನ್ಕೊಂಡೆ, ಈ ನಮ್ಮ ಮಾರುತಿ ಸರು, ಚಂದ್ರ ಸರ್, ಮತ್ತೆ ಚಲಪತಿ ಸರ್, ರಾಘು ಸರ್ ಎಲ್ಲರೂ ಇವ್ರು ನೋಡಿದಾಗ ನಿಮ್ಗೆ ಯಾರಿಗೂ ಅನಿಸ್ಲಿಲ್ಲ ಅಪ್ಪು ಸರ್ ಇಲ್ಲಿ ಇದ್ದಾರೆ ಮಧ್ಯದಲ್ಲಿ ಅಂತ ಅನಿಸ್ತು. 100% ಸೊ ಅಪ್ಪು ಸರ್ ಇಲ್ಲಿದ್ದಾರೆ, ಅವರಲ್ಲಿದ್ದಾರೆ, ನಮ್ಮಲ್ಲಿದ್ದಾರೆ. ಪ್ರತಿಯೊಬ್ಬರು ನಿಮ್ಗೆಲ್ಲರೂ ಕೂತಿದ್ದೀರಲ್ವಾ, ನೀವು ಇದನ್ನ ನೋಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಅವ್ರು ಒಪ್ಕೊಂಡಿದ್ದಾರೆ, ಅವ್ರ ಒಳಗಡೆ ಇದ್ದಾರೆ. ಸೊ ಕರ್ನಾಟಕದಲ್ಲಿ ಪ್ರತಿಯೊಂದು ಥಿಯೇಟ್ರಿಗೂ ಅಪ್ಪು ಸರೇ ಜನರನ್ನು ಕರೆಸ್ತಾರೆ. ಅವರೇ ಕರೆಸಿ ಅವರೇ ಸಿನಿಮಾ ತೋರಿಸ್ತಾರೆ. ಎಲ್ಲರೂ ಮನೆಯಲ್ಲಿ ಫೋಟೋ ಇಟ್ಕೊಂಡಿರೋ ಪೂಜೆ ಮಾಡ್ತಿದೀವಿ ನಾವುಗಳೆಲ್ಲ. ಸೊ ಯಾಕೆ ಪೂಜೆ ಮಾಡ್ತಿದ್ದೀವಿ ಹೇಳಿ? ಸೊ ಅವರು ಈಗ ಒಬ್ಬೊಬ್ರು ಒಂದೊಂದು ಏನು ಇವಾಗ ನಮ್ಮ ವಿಶ್ವ ಹೊಸಪೇಟೆಯಲ್ಲಿ ಒಂದು ದೊಡ್ಡದಾಗಿ ಒಂದು ಆರ್ಚ್ ಮಾಡಿ ನಿಲ್ಲಿಸಿದ್ದಾರೆ ಅವರು. ಓಕೆ, ಒಂದು ಪುತ್ಥಳಿ ಮಾಡಿ ನಿಲ್ಲಿಸಿದ್ದಾರೆ. ಸೊ ಅದು ಅವರಲ್ಲಿ ಇಟ್ಕೊಳಕ್ ಆಗ್ತಿಲ್ಲ. ಅದನ್ನೇನೋ ಹೊರಗೆ ಹಾಕ್ಬೇಕು. ಅದನ್ನ ಹೆಂಗ್ ಹೊರಗೆ ಹಾಕೋದು, ಏನ್ ಮಾಡೋದು, ನಮ್ಮ ಮನಸ್ಸಿಗೆ ತಡೆಯಕ್ ಆಗ್ತಿಲ್ವಲ್ಲ. ಸೊ ಯಾವ ದಾರಿ ಹುಡುಕೋದು, ಏನ್ ಮಾಡೋದು ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಸೊ ನಾವು ಸಾಯಕ್ಕಾಗಲ್ಲ. ಸೊ ಸಾಯಕ್ಕೆ ಮನ್ಸು ಬರ್ತಾ ಇಲ್ಲ ದೇವ್ರು ಸಾಯಿಸ್ಬೇಕು ಅಷ್ಟೇ. ಸೊ ನಾನೊಂದು ಲೈನ್ ಬರೆದಿದ್ದೀನಿ ಅದರಲ್ಲಿ. ಓಕೆನಾ, ನಾನು ನೀನು ನೋಡಕ್ಕೆ ಅಂತ ಬಂದೆ ಊರಿಗೆ, ಬೆಂಗಳೂರಿಗೆ. ಸೊ ನಾನು ಬಂದ್ಮೇಲೆ ನೀನು ಹೊರಟೋದೆ ದೇವ್ರ ಊರಿಗೆ ಅಂತ. ಸೊ ಅದಕ್ಕೆ ನಾನು ಬಂದ್ಬಿಡ್ತೀನಿ, ದಯವಿಟ್ಟು ನನ್ನ ಕರ್ಕೋ, ಮಿಸ್ ಮಾಡಬೇಡ ಅಂತ ಅವಳು ಹೇಳ್ತಾ ಇರ್ತಾಳೆ ಆ ಲೈನಲ್ಲಿ. ಸೊ ಆ ಮನಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಪ್ರತಿ ಒಬ್ಬರ ಮನಸ್ಸಲ್ಲಿ ಅದೇ ಇರೋದು. ಇಲ್ಲಿ ಯಾರಿಗೂ ನಮ್ಮ ಭೂಮಿ ಮೇಲೆ ಇರೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಆಫ್ ಅಪ್ಪು ಸರ್.
ಅವ್ರು ಬದುಕಿದಾಗೆ ನಾವು ದಿನ ಮನೆಗೆ ಹೋಗ್ತಾ ಇರ್ಲಿಲ್ಲ, ದಿನ ಭೇಟಿ ಮಾಡ್ತಿರ್ಲಿಲ್ಲ, ದಿನ ಮಾತಾಡ್ತಿರ್ಲಿಲ್ಲ ಅಲ್ವಾ. ಯಾರು ಏನು ಅವ್ರ ಬಗ್ಗೆ ನಾವು ಓಕೆ ಇದಾರೆ, ಸಿನಿಮಾ ಬರುತ್ತೆ, ಸಿನಿಮಾ ನೋಡೋಣ, ಶೂಟಿಂಗ್ ಅಲ್ಲಿ ಅಲ್ಲಿ ಕಾಣ್ತಾರೆ, ಇಲ್ಲಿ ಕಾಣ್ತಾರೆ, ಟಿವಿಗಳಲ್ಲಿ ಕಾಣ್ತಾರೆ, ಖುಷಿ ನಮ್ಗೆ, ಹ್ಯಾಪಿ. ಸೊ ಇವತ್ತು ನಾವು ಯಾರಲ್ಲಿ ನೋಡೋಣ, ನಮ್ಮಲ್ಲಿರೋದು ನಾವು ಹೇಗೆ ಇದು ಮಾಡೋಣ. ಸೊ ಆದ್ದರಿಂದ ಈ ರತ್ನ ಒಂದು ತಯಾರಾಗಿದೆ, ರಾಮ್ ಹಾಗೆ ನನ್ನ ಟೀಮ್. ಸೊ ಈ ರತ್ನ ಟೀಮಲ್ಲಿ ಕೆಲಸ ಮಾಡೋದಂತ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮತ್ತೆ ಸುಜಿತ್ ಅಂತ, ಸೊ ಅವನು ತುಂಬಾ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾನೆ. ರವಿ ಹಾರ್ಟ್ ಡೈರೆಕ್ಟರ್, ಸೊ ಅವನು ತುಂಬಾ ಕೆಲಸ ಮಾಡಿದ. ಇವ್ರುಗಳೆಲ್ಲ ಅಂದ್ರೆ ದುಡ್ಡು ಮುಖ ನೋಡಿ ಯಾರು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ಓಕೆ ಅಣ್ಣ ನೀವು ಎಷ್ಟು ಕೊಡ್ತೀರಾ ಕೊಡಿ ಅಣ್ಣ, ನಾವು ಮಾಡ್ಕೊಡ್ತೀವಿ, ನೀವು ಎಷ್ಟು ಕೊಡ್ತೀರಾ ಕೊಡಿ ಅಣ್ಣ ಮಾಡ್ಕೊಡ್ತೀವಿ, ನೀವು ಸಿನಿಮಾ ಮಾಡ್ತೀವಿ, ನೀವು ಪ್ರೊಡಕ್ಷನ್ ಮಾಡ್ತಿದ್ದೀರಾ ಮಾಡಿ ಅಣ್ಣ ಮಾಡೋಣ, ಈ ತರ ಒಂದು ಸಪೋರ್ಟ್. ಸೊ ನಮ್ಮ ನಾಗೇಂದ್ರ ಆಗಿರ್ಬೋದು, ಅಮಿತ್ ರಾವ್ ಅವ್ರದ್ದು ಸ್ಟುಡಿಯೋದಲ್ಲಿ ಸೊ DI ಎಲ್ಲ ನಡೀತು. ಸೊ ಹೀಗೆ ಏನಾಗುತ್ತಂದ್ರೆ ಇಲ್ಲಿ ಈ ಸಿನಿಮಾ ತಯಾರಾಗಿದೆ, ಇದು ಈ ತರ ತಯಾರಾಗಕ್ಕೆ ಸಾಧ್ಯ ಇಲ್ಲ ಬೇರೆ ಸಿನಿಮಾ ಎಲ್ಲ, ಬಿಕಾಸ್ ಆಫ್ ಅಪ್ಪು ಸರ್ ಇದ್ದಾರೆ. ಅವ್ರ ಜೊತೆ ಸುಮ್ಮನೆ ಒಂದು ಆಶೀರ್ವಾದ ಅಷ್ಟೇ, ಮಾಡಿ ಮಾಡಿ ನಾನಿದ್ದೀನಿ ನಿಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ ಅವ್ರು ಹೇಳ್ತಾ ಇರೋದು. ಈ ಸ್ಟೇಜ್ ಮೇಲೆ ಕೂಡ ಇಲ್ಲೇ ಪಕ್ಕದಲ್ಲಿ ನಿಂತಿದ್ದಾರೆ ಅಂದ್ರೆ ನಿಂತಿದ್ದಾರೆ. ನೀವು ಬೇಕಾದ್ರೆ ಯಾವ್ದಾರ ಒಂದು ಸ್ಕ್ಯಾನ್ ತಂದು ಏನೋ ಕಂಡಿಡಿಯೋರೆಲ್ಲ ಬಂದಿದಾರಲ್ಲ ಈಗಿನ ಕಾಲದಲ್ಲಿ, ತಂದು ಇಟ್ರೆ ಅಪ್ಪು ಸರ್ ನಿಂತಿದ್ದಾರೆ ಪಕ್ಕದಲ್ಲಿ. ಇದು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಾನು. ಇಲ್ಲಿ ಇದಾರಲ್ಲ ಇವ್ರುಗಳೆಲ್ಲ ಅವ್ರಗಳ ಮೂಲಕ ನಿಂತಿದ್ದಾರೆ. ಚಂದ್ರಣ್ಣ ಏನಂತೀರ? ಸತ್ಯ ಅಣ್ಣ? ಎಸ್ ನೋಡಿ ಅಣ್ಣ ಹೇಳಿ 100% ಅಪ್ಪು ಸರ್ ಇದ್ದಾರೆ, ಸ್ಟೇಜ್ ಮೇಲೆ ನಿಂತಿದ್ದಾರೆ. ಸೊ ಇದೇ ತರ ಸಿನಿಮಾಗಳು ಅಪ್ಪು ಸರ್ ಮೇಲೆ ಅವ್ರ ಬಗ್ಗೆನೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ. ಖಂಡಿತವಾಗ್ಲೂ ನಮ್ಮ ಉಸಿರು ಹೋಗ್ಬೇಕು, ಅವಾಗ ಮಾತ್ರ ನಾವು ಬರೆಯಕ್ಕೆ ಸಾಧ್ಯ. ಉಸಿರು ಇರೋವರೆಗೂ ಅವ್ರ ಹೆಸರನ್ನ ಬೆಳೆಸ್ತಾ ಇರ್ತೀವಿ. ಇದೇ ನಮ್ಮ ಕೆಲಸ, ಇದೇ ನಮ್ಮ ಕರ್ತವ್ಯ. ನಾವು ಹೋಟ್ಲ್ ಇಡ್ತೀವೋ ಅಥವಾ ನಾನು ಹೇಳ್ದೆ ಅಕ್ಕ ಆಮೇಲೆ ಒಂದು ಟ್ರಸ್ಟ್ ಮಾಡ್ತಾ ಇದ್ದೀನಿ ಅಕ್ಕ ಅಂತ. ಸೊ ಇವತ್ತು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ರು ಅವ್ರು ಬಂದಿಲ್ಲ ಅಕೌಂಟೆಂಟ್. ಸೊ ಅದು ಅಪ್ಪು ಒಂದು ಮಕ್ಕಳ ಎಜುಕೇಶನ್ ಟ್ರಸ್ಟ್ ಅಂತ. ಸೊ ಆ ಟ್ರಸ್ಟ್ ಸದ್ಯದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಬರುತ್ತೆ, ಆಚೆ ಬರುತ್ತೆ. ಸೊ ಈ ತರ ಕೆಲಸಗಳು ಅಥವಾ ಸೇವೆಗಳು ಅವ್ರ ಹೆಸರಲ್ಲಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಅದಕ್ಕೆಲ್ಲ ಎಲ್ಲರೂ ಸಪೋರ್ಟ್ ಇದೆ. ಸೊ ಅಷ್ಟು ಸಪೋರ್ಟ್ ಇದ್ದಾಗ ಯಾಕಕ್ಕ ಮಾಡಬಾರ್ದು? ದುಡ್ಡೇ ಬೇಕಾಗಿಲ್ಲ, ಎಲ್ಲದಕ್ಕೂ ದುಡ್ಡು ಬೇಕಾಗಿಲ್ಲ, ಎಲ್ಲದಕ್ಕೂ ದುಡ್ಡು ಬೇಕಾಗಿಲ್ಲ. ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಇರ್ಬೇಕಷ್ಟೇ. ಆ ಮನಸ್ಸಿದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು. ಸೊ ಎಲ್ಲರೂ ಸೇರಿ ಅವ್ರ ಹೆಸರು ಉಳಿಸೋಣ, ಅವರು ಹಾಕಿದ ದಾರಿಲಿ ಹೋಗೋಣ. ಆಮೇಲೆ ಫಸ್ಟ್ಗೆ ಒಂದು ಲೈನ್ ಹಾಕಿದ್ದೆ ನಾನು, ಅದು ಅಪ್ಪು ಸರ್ ಹೇಳಿರೋ ಮಾತನ್ನ, ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸೋಣ. ಓಕೆ, ನಮಗೆ ಯಾರಾದ್ರೂ ಕೆಟ್ಟದ್ ಮಾಡಿ, ನಮಗೆ ಯಾರು ಬೇಕಾದ್ರೂ ಕೆಟ್ಟದ್ ಮಾಡ್ಲಿ, ಯಾರು ಬೇಕಾದ್ರೂ ಏನಾದ್ರೂ ಅನ್ಕೊಳ್ಳಿ. ಅವಾಗಲೇ ಅರ್ಸು ಸರ್ ಹೇಳಿದ್ರು, ಯಾವನೋ ಒಬ್ಬ ಏನೋ ಮೇಡಮ್ ಬಗ್ಗೆ ಬರ್ದ್ಬಿಟ್ಟಿದ್ದಾನೆ, ಹಂಗ್ ಬರ್ದ್ಬಿಟ್ಟಿದ್ದಾನೆ, ಹಿಂಗ್ ಬರ್ದ್ಬಿಟ್ಟಿದ್ದಾನೆ ಅಂತ. ಬೊಗಳ ನಾಯಿಗೆ ಯಾಕೆ ಸರ್ ನಾವ್ಯಾಕೆ ಸರ್ ರಿಯಾಕ್ಟ್ ಮಾಡ್ಬೇಕು? ನಾಯಿಗಳು ಬೊಗಳ್ತಾ ಇರುತ್ತೆ, ಅದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದು. ಓಕೆ, ತೊಂದರೆ ಇಲ್ಲ, ಅವನು ಯಾವನೋ ಏನೋ ಬರ್ದಿದ್ದಾನೆ, ದೇವತೆ ಬಗ್ಗೆ ತೊಂದರೆ ಇಲ್ಲ. ಸೊ ಅದನ್ನೆಲ್ಲ ದೇವ್ರು ನೋಡ್ಕೊತಾನೆ. ಅವ್ರಿಗೆಲ್ಲ ಏನು ಕರ್ಮಗಳು ಅಂತಾರಲ್ಲ ಅದು ಅವ್ರಿಗೆ ಹೋಗುತ್ತೆ. ಸೊ ನಾವು ಅದ್ರ ಬಗ್ಗೆ ಅಲ್ಲಿಗೆ ಬಿಟ್ಟಾಕೋಣ. ಅದನ್ನ ತುಂಬಾ ಹೇಳಕ್ ಹೋದ್ರೆ ಅದು ಬೇರೆ ತರನೇ ಆಗೋಗುತ್ತೆ. ಸೊ ಎಲ್ಲರೂ ಅಪ್ಪು ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಸೊ ಆ ವಿಷಯವಾಗಿ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಎಲ್ಲರೂ ಮೌನವಾಗಿರಿ, ಎಲ್ಲ ದೇವ್ರು ನೋಡ್ಕೋತಾನೆ. ಜೊತೆಗೆ ಅಪ್ಪು ಸರ್ ಇದ್ದಾರೆ. ಸೊ ಆಮೇಲೆ ಈ ಸಿನಿಮಾ ನನ್ನ ಗೆಳೆಯರಾದಂತ ವಿಜಯ್ ಅವರು ಇದನ್ನ ರಿಲೀಸ್ ಮಾಡ್ಕೊಡ್ತಿದ್ದಾರೆ. ಸೊ ಅಲ್ಲಿ ಎಷ್ಟು ದುಡ್ಡಿದೆ ಏನು ಎತ್ತ ಅಂತ ಏನು ಕೇಳಕ್ ಹೋಗಿಲ್ಲ. ಅವರು ರಿಲೀಸ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಹೌದಾ ಯಾವ ಡೇಟು ಏನ್ ಅನ್ಕೊಂಡಿದೀರಾ? ಸೊ 26 ಅಂತ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ವಿ. ನಾವು ಅನೌನ್ಸ್ ಮಾಡಿ ಡೇಟ್ ಅನೌನ್ಸ್ ಮಾಡಿ ಹೋದ್ವಿ ಆಚೆ ಹೋಗಿ 4 ಗಂಟೆಗೆ ಅವ್ರು ಅನೌನ್ಸ್ ಮಾಡುದು ಎಲೆಕ್ಷನ್ 26ಕ್ಕೆ ಅಂತ. ಸೊ ಅದಕ್ಕೋಸ್ಕರ ನಾವು ಒಂದು ವಾರ ಹಿಂದೆ ಬರ್ತಾ ಇದೀವಿ. ಸೊ ನಿಮ್ಮೆಲ್ಲ ಸಹಕಾರ ಇರ್ಲಿ. ಸೊ ಈ ಸಿನಿಮಾಗೆ ಎಲ್ರೂ ಸಹಕಾರ ಮಾಡಿದ್ದಕ್ಕೂ ಅಷ್ಟೇ ನಾನು ಹೇಳ್ಬಲ್ಲೆ. ತುಂಬಾ ಮತ್ತೆ ಭಾವಾಂಕವಾಗಿ ಹೇಳಕ್ ಹೋದ್ರೆ ನನ್ಗೆ ಅಳು ತಡೆಯಲ್ಲ, ಮತ್ತೆ ನೀವೆಲ್ಲರೂ ಹಾಳಾಕ್ ಶುರು ಮಾಡ್ಬಿಡ್ತೀರಾ, ಆ ಮಟ್ಟಿಗೆ ಮಾತಾಡ್ಬೇಕಾಗುತ್ತೆ. ಸೊ ಈ ಸಿನಿಮಾ ವಿಷಯವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇಂದ ಕರ್ನಾಟಕ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಸಿನಿಮಾ ಮಿಸ್ ಮಾಡ್ಕೋಬೇಡಿ.
ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ಹೇಳೋದು ಒಂದೇ ಮಾತು, ಒಂದ್ಸರಿ ಸಿನಿಮಾ ನೋಡಿ, ಒಂದ್ಸರಿ ಸಿನಿಮಾ ನೋಡಿ. ಟಿಕೆಟ್ ರೇಟ್ ಬೇಕಾದ್ರೆ ಕಮ್ಮಿ ಮಾಡೋಣ, ಓಕೆನಾ? ದಯವಿಟ್ಟು ಸಿನಿಮಾ ನೋಡಿ, ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಮುಖ್ಯವಾಗಿ ಅಪ್ಪು ಸರ್ ಅಭಿಮಾನಿಗಳು ಈ ಸಿನಿಮಾ ನೋಡ್ಲೇಬೇಕು, ಫೀಮೇಲ್ಸ್ ನೋಡ್ಲೇಬೇಕು. ಸೊ ಈ ತರ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಅದು ನೀವೇ ಇರೋದು ಆ ಸಿನಿಮಾದಲ್ಲಿ, ನೀವೇ ಕೂತ್ ನೋಡ್ತಾ ಇರ್ತೀರಾ, ನೀವೇ ಬರ್ತಾ ಇರ್ತೀರಾ ಸ್ಕ್ರೀನ್ ಅಲ್ಲಿ. ಮುಖ್ಯವಾಗಿ ಅಪ್ಪು ಸರ್ ಪ್ರತಿ ಸೀನಲ್ಲೂ ಬಂದೋಗ್ತಾ ಇರ್ತಾರೆ, ದಯವಿಟ್ಟು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಸೊ ಇದನ್ನ ಹೇಳ್ತಾ ಆಮೇಲೆ ಇನ್ನೊಂದು, ಇದು ಶುಕ್ರವಾರ ರಿಲೀಸ್ ಆದ್ರೆ ಗುರುವಾರ ಒಂದು ಶೋನ ನಾವು ಬೆಂಗಳೂರಲ್ಲಿ ಒಂದು ಥಿಯೇಟರ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಸೊ ಅಲ್ಲಿ ಅಪ್ಪು ಸರ್ ಅಭಿಮಾನಿಗಳಿಗೆ ಒಂದು ಶೋ ಇಟ್ಕೊಂಡಿದೀವಿ ಆವತ್ತು. ಸೊ ಎಲ್ರೂ ಬರಬೇಕು, ಅಪ್ಪು ಸರ್ ಅಭಿಮಾನಿಗಳು ಯಾರು ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ, ಬಂದು ಆ ಸಿನಿಮಾ, ಸೊ ಆ ಶೋನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಾಗೆ ಅವತ್ತೊಂದು ದಿನ ಮಾತ್ರ ಸೊ ಇಲ್ಲಿ ಬೆಂಗಳೂರಾಗಿರ್ತಕ್ಕಂಥ, ಮತ್ತೆ ನಾಳೆ ಶುಕ್ರವಾರದಿಂದ ಮತ್ತೆ ಆಲ್ ಓವರ್ ಕರ್ನಾಟಕ ಸಿನಿಮಾ ಇರುತ್ತೆ. ಇದಕ್ಕೆಲ್ಲ ತಾವು ಆಶೀರ್ವಾದ ಮಾಡ್ಬೇಕಾಗಿ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮಾರುತಿ ಸರ್ ತುಂಬಾ ಥ್ಯಾಂಕ್ಸ್, ಚಂದ್ರಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ, ಚಲಪತಿ ಸರ್, ರಾಘು, ಸೊ ನಮ್ಮ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಕಲಾವಿದರು, ವರ್ಧನ್ ಅವರು, ಸೊ ಎಲ್ಲರ ಬಗ್ಗೆ ಹೇಳ್ಬೇಕಂತ ತುಂಬಾ ಆಸೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಯಾರು ಹೇಳಿದ್ನಲ್ಲ, ದುಡ್ಡು ಮುಖ ನೋಡ್ಕೊಂಡು ಯಾರು ಕೆಲಸ ಮಾಡಿಲ್ಲ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತಾ ಅನ್ನೋದನ್ನ ಮನಸ್ಸಲ್ಲಿ ಇರಿಸ್ಕೊಳ್ಬೇಕು. ಚಂದ್ರಣ್ಣ ಆಕ್ಟಿಂಗ್ ಮಾಡ್ಸೋಣ, ಒಳ್ಳೆ ಕಾಮಿಡಿ ಮಾಡ್ತಾರೆ.